ನಿರಂತರ 3-4 ವರ್ಷಗಳಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಮಳೆಯಾಗದೆ ಭೀಕರ ಬರಗಾಲ ಕಾಣಿಸಿಕೊಂಡಿದೆ. ಜಾನುವಾರುಗಳಿಗೆ ಮೇವಿಲ್ಲದ ಕಾರಣ ಅವುಗಳ ಮುಖವೇದನೆ ನೋಡೋಕೆ ಸಾಧ್ಯವಾಗದೆ ರೈತರು ತಮ್ಮ ಎತ್ತುಗಳನ್ನು ಮಾರಾಟ ಮಾಡಿದ್ದಾರೆ. ಇದರಿಂದ ಎತ್ತುಗಳನ್ನು ಕೊಂಡುಕೊಳ್ಳೋಕೆ ಸಾಧ್ಯವಾಗದೆ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಮಾರ್ಗನಕೊಪ್ಪದ ಮಂಜುನಾಥ್ ಹದಗಲ್ ಅನ್ನುವಂತಹ ರೈತ ಎಡೆಕುಂಟೆಯಿಂದ ಹೊಲವನ್ನ ಉಳುಮೆ ಮಾಡ್ತಾ ಇದ್ದಾರೆ. ಮನೆಯ ಹಿರಿಯ ಸಹೋದರ ಬಸವಣ್ಣಪ್ಪ ರಂಟೆ ಹೊಡಿತಾ ಇದ್ರೆ ಅದನ್ನ ಸಹೋದರ ಮಂಜುನಾಥ್ ಹಾಗೂ ಮಗ ರುದ್ರಪ್ಪ ಕುಂಟೆಯನ್ನ ಎಳಿತಾ ಇದ್ದಾರೆ. ಇನ್ನೊಬ್ಬ ಅಪ್ರಾಪ್ತ ಬಾಲಕ ಶಿವಶಂಕರ್ ಕುಂಟೆಯನ್ನ ಮುಂದಕ್ಕೆ ಎಳೆಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇವರಿಗೆ ಗ್ರಾಮದಲ್ಲಿನ ಒಟ್ಟು 4 ಎಕರೆ ಜಮೀನೇನಿದೆ, ಈ ಹೊಲದಲ್ಲಿ 3-4 ಬೋರ್ವೆಲ್ ಅನ್ನ ಕೊರೆಸಿದ್ರು ಕೂಡ ನೀರೇ ಸಿಕ್ಕಿಲ್ಲ. ಇದರಿಂದಾಗಿ ಸಹೋದರರು ಲಕ್ಷಾಂತರ ರೂಪಾಯಿ ಸಾಲ ಕೂಡ ಮೈ ಮೇಲೆ ಎಳ್ಕೊಂಡಿದ್ದಾರೆ. ಸದ್ಯ 1 ಎಕರೆ ಜಮೀನಲ್ಲೇ ಬೆಳೆದಿರುವ ಭತ್ತವನ್ನ ರಕ್ಷಣೆ ಮಾಡಿಕೊಳ್ಳೋಕೆ ಕುಟುಂಬ ದಿನವಿಡೀ ಪರದಾಡ್ತಾ ಇದೆ. ಬೇರೆ ಬಾಡಿಗೆ ಎತ್ತುಗಳನ್ನು ತಂದು ಈ ಬೇಸಾಯವನ್ನ ಮಾಡೋಕೆ ಹಣ ಇವರ ಬಳಿ ಇಲ್ಲ. ಹೀಗಾಗಿ ಇಡೀ ಕುಟುಂಬದ ಸದಸ್ಯರು ಹೊಲದಲ್ಲಿ ಎತ್ತುಗಳನ್ನ ಏನು ಕೆಲಸ ಮಾಡಲಾಗುತ್ತೆ, ಎತ್ತುಗಳಿಂದ ಮಾಡಿಸಲಾಗುತ್ತೆ, ಆ ಕೆಲಸವನ್ನ ತಾವೇ ಮಾಡ್ತಿದ್ದಾರೆ. ಈ ಕೃಷಿ ಉಪಕರಣಗಳಿಗೆ ಹೆಗಲನ್ನು ಕೊಟ್ಟು ತಾವೇ ಮಾಡ್ತಾ ಇದ್ದಾರೆ. ಸಹೋದರರ ಈ ಸಂಕಷ್ಟವನ್ನ ನೋಡಿ ಆ ಭಾಗದ ಜನ ಮರುಗುವಂತಹ ಸನ್ನಿವೇಶ ಇಲ್ಲಿ ಉಂಟಾಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಜಾನುವಾರುಗಳನ್ನು ಬಳಸಿ ಕೃಷಿಯನ್ನು ಮಾಡ್ತಾರೆ, ಅದರ ಬದಲಿಗೆ ಜಾನುವಾರುಗಳನ್ನು ಈಗ ಆಲ್ರೆಡಿ ಮಾರಿಕೊಂಡಿರುವಂಥ ಈ ರೈತರು ತಾವೇ ಈ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವಂಥದ್ದು. ಜಾನುವಾರುಗಳ ಬದಲಿಗೆ ತಾವೇ ಹೆಗಲು ಕೊಟ್ಟು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಈ ರೈತರ ಪಾಡು ನಿಜಕ್ಕೂ ಕೂಡ ಅತ್ಯಂತ ಶೋಚನೀಯ. ಈ ರೈತರ ಬಳಿ ಎತ್ತುಗಳಿಲ್ಲ, ಅವರು ಆಲ್ರೆಡಿ ಅದನ್ನು ಮಾರ್ಕೊಂಡಿದ್ದಾರೆ. ಹೀಗಾಗಿ ಕುಟುಂಬದಲ್ಲಿರುವಂತಹ ಸದಸ್ಯರೇ ಈ ರೀತಿಯಾಗಿ ಕೃಷಿ ಉಪಕರಣಗಳಿಗೆ ಹೆಗಲನ್ನು ಕೊಟ್ಟು ಅಲ್ಲಿ ಕೃಷಿಯಲ್ಲಿ ತೊಡಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನೊಗವನ್ನು ಎಳಿತಿರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಬಾಡಿಗೆ ಎತ್ತನ್ನು ತರೋಕ್ಕೂ ಕೂಡ ಇವರ ಬಳಿ ಕಾಸಿಲ್ಲ. ಇರುವ 4 ಎಕರೆ ಜಮೀನಲ್ಲಿ 1 ಎಕರೆಯನ್ನು ಇವರು ಕೃಷಿಯನ್ನು ಮಾಡ್ತಾ ಇರುವಂಥದ್ದು. ಅದನ್ನು ಈ ರೀತಿಯಾಗಿ ಜಮೀನನ್ನು ಹದಗೊಳಿಸುವಂಥ ಪ್ರಕ್ರಿಯೆಗೆ ಎತ್ತುಗಳನ್ನು ಬಳಸೋಕೆ ಬಾಡಿಗೆಗೆ ತರೋಕ್ಕೂ ಕೂಡ ಇವರ ಬಳಿ ಹಣ ಇರಲಿಲ್ಲ. ಹೀಗಾಗಿ ಈ ರೈತ ಕುಟುಂಬ ಸದಸ್ಯರೆಲ್ಲ ಸೇರಿಕೊಂಡು ಈ ಜಾನುವಾರುಗಳು ಮಾಡಬೇಕಾದ ಕೆಲಸವನ್ನು ತಾವೇ ಮಾಡಿ ತಮ್ಮ ಜಮೀನಲ್ಲಿ ಬೆಳೆಯನ್ನು ತೆಗೆಯುವಂತಹ ಪ್ರಯತ್ನದಲ್ಲಿ ನಿರತರಾಗಿರೋದನ್ನು ನೋಡ್ತಾ ಇದ್ದೀವಿ. ನಿಜಕ್ಕೂ ಕೂಡ ರೈತರ ಸಾಲವನ್ನು ಮನ್ನಾ ಮಾಡಿದ್ದೀವಿ, ಈ ರೈತರ ಜೀವನ ಫುಲ್ ಬದಲಾಗ್ಬಿಡುತ್ತೆ ಅಂತ ಏನು ಹೇಳ್ತಾ ಇದ್ದಾರೆ ಸರ್ಕಾರದವರು. ಆದರೂ ಕೂಡ ನಿಜವಾಗಿ ರೈತರ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಕೇವಲ ಬಿಡಿಗಾಸಿನ ಸಾಲವನ್ನು ಮನ್ನಾ ಮಾಡೋಕ್ಕಿಂತ ಹೆಚ್ಚಾಗಿ ಓವರಾಲ್ ಆಗಿ ರೈತರ ಜೀವನವನ್ನು ಯಾವ ರೀತಿ ಸುಧಾರಿಸಬೇಕು ಅನ್ನೋದನ್ನು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಅತ್ಯಂತ ಪ್ರಮುಖವಾಗಿರುವಂತಹ ವಿಚಾರ. ರೈತರ ಜೀವನ ಗುಣಮಟ್ಟ ಉತ್ತಮ ಆಗಬೇಕು, ಅವರ ಕೈಗೆ ಕೃಷಿ ಸಲಕರಣೆಗಳಾಗಿರ್ಬೋದು, ರಸಗೊಬ್ಬರ ಆಗಿರ್ಬೋದು, ಬಿತ್ತನೆ ಬೀಜ ಆಗಿರ್ಬೋದು, ಇವುಗಳನ್ನು ಅವೈಲಬಿಲಿಟಿಯನ್ನು ಸರ್ಕಾರ ಮಾಡಿಕೊಡ್ಬೇಕಾಗತ್ತೆ. ಆಗ ಮಾತ್ರ ರೈತರು ನೆಮ್ಮದಿಯಿಂದ ತಮ್ಮ ಜಮೀನುಗಳಲ್ಲಿ ಕೃಷಿಯನ್ನು ನಡೆಸಿಕೊಂಡು ಆರಾಮಾಗಿರೋಕೆ ಸಾಧ್ಯ. ಅದು ಬಿಟ್ಟು ಚುನಾವಣೆ ಹತ್ತಿರ ಬಂದ ತಕ್ಷಣ ಒಂದಷ್ಟು ಸಾಲವನ್ನು ಮನ್ನಾ ಮಾಡಿದ ಕೂಡಲೇ ಅದರಿಂದ ರೈತರಿಗೆ ದೊಡ್ಡ ಮಟ್ಟಿಗೆ ಅನುಕೂಲ ಆಗೋದಿಲ್ಲ. ಅವರ ದಿನನಿತ್ಯದ ಬದುಕು ಇದೇ ರೀತಿಯಾಗಿರುತ್ತೆ ಅನ್ನೋದಕ್ಕೆ ನಾವೇನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಇದೇ ಸಾಕ್ಷಿ. ಮನ್ಯಾಗ ಎತ್ತ ತರಕ್ಕೆ ದುಡ್ಡಿಲ್ಲ ಸರ, ಅದಕ್ಕೆ ಇದೇ ವರ್ಷ ಹಿಂಗಾಗೈತ್ರಿ ಪರಿಸ್ಥಿತಿ. ಮತ್ತು 2-3 ವರ್ಷದಿಂದ ಮಳೆ ಇಲ್ಲರಿ, ಮತ್ತು ಬೆಳೆ ಸರಿಯಾಗಿ ಬರ್ತಾ ಇಲ್ಲ. ಕಬ್ಬು ಇದ್ದಿದ್ದು ಎಲ್ಲ ಒಣಗತಾವ್ರಿ, ನೀರಿಲ್ಲ. ಹಿಂಗಾಗಿ ತೊಂದರೆ ಆದದಕ್ಕೆ ದನಗಳು ತರಕ್ಕೆ ಆಗಿಲ್ಲ. ಹಿಂಗಾಗಿ ನಾವು ಜಗತ್ತವ್ರಿ. ಹಾಂ, ಮೊದಲಿದ್ದು ರೀ. ಈಗ ಮಾರಿದವ್ರಿ, ಒಂದು 5-6 ತಿಂಗಳು ಆಯ್ತು ರೀ. ಸಾಲ ರೀ. ಹ್ಞೂ ರೀ. ಎಷ್ಟು ಅಂದ್ರೆ ಬೋರ್ ಹೊಡ್ಯಾಕೆ ಸಾಲ ಮಾಡಿದ್ವಿ ರೀ. ಬೋರ್ಗಳು ನೀರು ಹತ್ತಲಿಲ್ಲ ರೀ, ಒಂದು 3-4 ಪಾಯಿಂಟ್ ಫೇಲ್ ಅದಾವ ರೀ. ಹಿಂಗಾಗಿ ಇದ್ದಿದ್ದು 1 ಇಂಚ್ ನೀರು ಬರ್ತೈತೆ ರೀ, ಕುಡಿಯಾಕೆ ನೀರು ಹಾಕವಲ್ತ್ರಿ, ಅದು ಕರೆಂಟ್ ಪ್ರಾಬ್ಲಮ್ ರೀ. ಹಿಂಗಾಗಿ ತೊಂದರೆ ಭಾಳ ಆಗೈತೆ. ರೈತನ ಪರಿಸ್ಥಿತಿ ಇವತ್ತಿನ ಕಾಲದಾಗ ಬದುಕಾಕೆ ಬರದಂಥ ಪರಿಸ್ಥಿತಿ ಆಗೈತೆ ರೀ. ಇವತ್ತು ಎತ್ತುಗಳಿಂದ ಮಾಡಬೇಕಾದಂಥ ಕೆಲಸ ಸಾಮಾನ್ಯ ಮಕ್ಕಳ ಕಡೆಯಿಂದ ಮಾಡ್ಸಕತ್ತೀವಿ ನಾವು ರೈತರ ಪರಿಸ್ಥಿತಿ ದೇವರೇ ಬಲ್ಲ. ರೈತರಿಗೆ ಮಳೆ ಇಲ್ಲ, ಕರೆಂಟ್ ಇಲ್ಲ,
ಆ್ಯಕ್ಚುಲಿ ಬರಗಾಲ 8 ವರ್ಷ ಆತಿ ಬಿದ್ದರೆ ಅಲ್ಲೇ ಮಳೆ ಕಮ್ಮಾಗಿ 8 ವರ್ಷ ಆತಿ. ಈಗ ನಮ್ಮ ಭಾಗದಾಗ ಬಂದು 3 ವರ್ಷ ಆತಿ. ಭೀಕರ ಬರಗಾಲ ಕನಿಕರ ಬರತ್ರಿ, ಬದುಕಂಥ ಪರಿಸ್ಥಿತಿ ಬಂತ್ರಿ ನಮಗೆ. ಅಲ್ರಿ ಮಕ್ಕಳು ಕರ್ಕೊಂಡು ಗಳೆ ಹೊಡ್ಯಾತಾರೆ ನಮ್ಮ ಏರಿಯಾದಾಗಿಲ್ಲಿ. ಪ್ರತಿಯೊಬ್ಬ ಮಕ್ಕಳನ್ನ ಕರ್ಕೊಂಡು, ದನಗಳಿಲ್ಲ, ಮೇಯ್ಸಕ್ಕೆ ಮೇವು ಇಲ್ಲ, ಕುಡಿಯೋಕೆ ನೀರಿಲ್ಲ, ದನಕ್ಕೂ ಇಲ್ಲ, ಮನುಷ್ಯರಿಗೂ ಇಲ್ಲ. ಆ ಪರಿಸ್ಥಿತಿ ನಮ್ಗೆ ನಿರ್ಮಾಣ ಆಗೈತೆ ರೀ. ನಮ್ಮ ಹೆಸರು ಗೌಡಪ್ಪ ಇರೋಡ ಪಾಟೀಲ್ ರೀ. ಈಗ ಗೋದಪ್ಪ ಪಟೇಲ್ ರೈತ ಮುಖಂಡ ಸಂಪರ್ಕದಲ್ಲಿದ್ದಾರೆ. ಗೋದಪ್ಪ ಪಟೇಲ್ ಅವರೇ, ಇಲ್ಲಿ ಈ ರೈತ ಕುಟುಂಬ ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಾಗಿ ಜಾನುವಾರುಗಳನ್ನು ಬಳಸಿ ಕೃಷಿಯನ್ನು ಮಾಡಬೇಕು, ಜಮೀನನ್ನು ಹದಗೊಳಿಸಬೇಕು, ಅದನ್ನೇ ಇವರು ತಾವೇ ಕುಟುಂಬದ ಸದಸ್ಯರೇ ಮಾಡ್ತಾ ಇದ್ದಾರೆ. ಸಾಲ ಮನ್ನಾ ಮಾಡಿದ್ರೇನು ಮತ್ತೊಂದು ಮಾಡಿದ್ರು, ರೈತರ ಪರಿಸ್ಥಿತಿ ಮಾತ್ರ ಹೀಗೆ ಇರುತ್ತೆ. ಗೋದಪ್ಪ ಹೌದು ಸರ್ ರೈತರ ಪರಿಸ್ಥಿತಿ ಎಲ್ಲಾ ಕಡೆ ನಮ್ದು ಹಿಂಗಾಗೈತ್ರಿ. ಅಂದ್ರೆ ಏನಾಗೈತಿ, ಬೆಳೆ ಮಳೆಗಾಲ ಇಲ್ಲ ಸರ್. ನಮಗ ಮಳೆನ ಇಲ್ರಿ. ಆಕ್ಚುಲಿ ಬಿದ್ದದ್ದು 8 ವರ್ಷ ಬರ ಬಿದ್ದತ್ರಿ ನಮಗ. ಅದು ಫುಲ್ ಬರ ಬಿದ್ದದ್ದು. ಈಗ 3-4 ವರ್ಷ ಅಂತ ಫುಲ್ ಬರಾರ. ಈಗ ಇದು ಮೇವುಗಳು ಇಲ್ಲದಕ್ಕಾಗಿ ದನಗಳೆಲ್ಲ ಮಾರ್ಕೊಂಡ್ಬಿಟ್ರಿ ರೈತರು. ಸಾಲ ಬೋರ್ ಹಾಕ್ಸೋದ್ರಿ. ಡೀಪ್ ನೀರಿನ ಅಂತರ್ಜಲ 1000 ಫೂಟ್ ಹೋಗೈತ್ರಿ. 900-800 ನಂತರ ನೀರ್ ಸಿಗತ್ತದ್ರಿ. ಈಗ ಆ ನಂತರ ಹೋಗಿ ಈಗ ನಮ್ಮ ಸ್ವತಃ ನಂದನಾಗ 4 ಬೋರ್ ಬಂದಾಗ್ಯಾವ ಸರ್. ಈಗ ದನಗಳು ಕುಡ್ಲಿಕ್ಕೆ ಮೇವ ಇಲ್ರಿ, ನೀರ ಇಲ್ರಿ, ಮೇವ ಇಲ್ರಿ. ಜನರಿಗೆ ಕುಡಿಯಾಕ ಸಿಗಕ್ ನೀರ್ ಇಲ್ರಿ ನಮ್ಗೆ ಬೆಳಗಾವಿ ಜಿಲ್ಲಾದಾಗ್ರಿ. ಉತ್ತರ ಕರ್ನಾಟಕದಾಗ ಪರಿಸ್ಥಿತಿ ಈ ಪರಿಸ್ಥಿತಿ ನಿರ್ಮಾಣ ಆಗೈತೆ ಸರ್. ಮತ್ತೆ ಈಗ ದನಗಳು ಇಲ್ಲದಕ್ಕಾಗಿ ಮತ್ತೆ ಸ್ವಲ್ಪ ಮಳೆ ಆಗೈತ್ರಿ. ಈಗ ಮಳೆ ಆದ್ರಿಂದ ಈಗ ಅದನ್ನ ಮತ್ತೆ ದನಗಳಿಲ್ಲ, ಈಗ ರೊಕ್ಕ ಇಲ್ಲ ದನಗಳು ತುಂಬಿರ್ಬೇಕಾದ್ರ. ಅದಕ್ಕಾಗಿ ಪಾಪ ಅವರು ಅಷ್ಟು ಮಾಡದಿದ್ರು. ಅದನ್ನ ನಾವು ನೋಡಿದ್ವಿ ಸರ್. ಅದನ್ನ ನೋಡಿಕೆ ನಾವು ಇದನ್ನ ಮಾಡಿದ್ವಿ ಸರ್. ಅದನ್ನ ಓಕೆ. ಈಗ ಯಾರಾದ್ರೂ ಅವ್ರಿಗೆ ಸಹಾಯ ಮಾಡಕ್ ಮುಂದಾಗಿದ್ದಾರೆ ಹೇಗೆ? ಇನ್ನೂ ಯಾರು ಬಂದಿಲ್ಲ ಸರ್. ನೀವು ರೈತ ಸಂಘಟನೆ, ನೀವೆಲ್ಲ ರೈತ ಮುಖಂಡರೆಲ್ಲ ಸೇರ್ಕೊಂಡು ಏನಾದ್ರು ಹೆಲ್ಪ್ ಮಾಡ್ತೀರಾ ಅವರಿಗೆ ಹೇಗೆ? ಸರ್ ಹೆಲ್ಪ್ ಮಾಡುವಂತಂದ್ರೆ ಸರ್ ಹೆಲ್ಪ್ ಮಾಡಬೇಕಾಗಿತ್ತು ಸರ್. ಈಗ ಮಾಲಕ್ ಏನದಲ್ಲ ಸರ್, ಆ ಮಾಲಕನ ಮಗ ಒಬ್ಬ 90% ಆಗೈತ್ರಿ, ಪರ್ಸೆಂಟೇಜ್ ಆಗೈತೆ ಸರ್. ಒಂದು SSLC ರೀ. ಮತ್ತೆ ಅಷ್ಟು ಮಾರ್ಕ್ಸ್ ಇರೋ ತಗೊಂಡ್ಬಂದು ಇಲ್ಲಿ ಉಳುಮೆ ಮಾಡಕ್ ಆತನ ಬಿಟ್ರೆ ನೀವು? ಸರ್ ನಾವು ನಿನ್ನೆ ನೋಡಿದ್ವಿ ಸರ್. ಅದನ್ನ ನಾವು ನಮ್ದು ಸವತ್ ತಾಲೂಕ್ ಸರ್ ನಮ್ದು. ನಾನು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಹೊಳ್ಳಿ ಬರ್ತೇನೆ ನೋಡಿಕೆ ಈ ತರ ಇದು ಮಾಡಿದ್ರಿ. ನಾನು ನಿಮ್ಮಂತ ರೈತ ಮುಖಂಡರು ಇಂಥವ್ರ ಬೆಂಬಲಕ್ಕೆ ನಿಲ್ತು ಏನಾರೊಂದು ಹೋರಾಟ ಮಾಡದಿದ್ರೆ ಮತ್ತೆ ಯಾರು ನಿಲ್ತಾರೆ ಹೇಳಿ? ನಾಳೆ ಸರ್, ನಾಳೆ ಡಿಸೆಂಬರ್ ಜೂನ್ 3ನೇ ತಾರೀಕಿಗೆ DC ಆಫೀಸ್ ಮುಂದೆ ನಾವು ಧರಣಿ ಕುಂದ್ರಾಕ ನಮ್ಮ ರಾಜ್ಯ ಅಧ್ಯಕ್ಷರಾದಂತ KT ಗಂಗಾಧರ್ ಅವರು ಹೇಳಿದಾರೆ ಸರ್ ನಮಗ. ನಿಮ್ ಜನಪ್ರತಿನಿಧಿಗಳು ಏನ್ ಮಾಡ್ತಿದಾರಲ್ಲಿ ಸರ್? DC ಆಮೇಲೆ ನಿಮ್ಮ ಜನಪ್ರತಿನಿಧಿಗಳು ಏನ್ ಮಾಡ್ತಿದ್ದಾರೆ? ಜನಪ್ರತಿನಿಧಿಗಳು ಏನ್ ಮಾಡ್ತಾರ ಸರ, ಅವ್ರಿಗೆ ಈ ತರ ಅವ್ರು ಮಾಡಿದ್ರೆ ಸರಳ ಕ್ಲಿಯರ್ ಆಗಿತ್ತು ಸರ. ಈಗ ರೈತರಿಗೆ ಪರಿಸ್ಥಿತಿ ಹಿಂಗ್ ಬಂದ್ ಯಾರು ಕೇಳಾಕಿರಲ್ಲ. ಅದಕ್ಕೆ ತಮ್ಮ ಕಡೆಯಿಂದ ನಾವು ಮೆಸೇಜ್ ಮಾಡಿದ್ವಿ ಸರ. ಈ ಏನ್ ರೈತರು ಇಲ್ಲಿ ಮಾಡ್ತಿದಾರಲ್ಲ ಇಲ್ಲಿ, ಹೌದು ಸರ್. ಇವ್ರದ್ದೇನಾರು ಸಾಲ ಆಯ್ತಾ? ಮೊನ್ನೆ ಸಾಲ ಮನ್ನಾದಲ್ಲಿ ಇವ್ರದ್ದೇನಾರು ಮನ್ನಾ ಆಯ್ತಾ? ಸಾಲ ಆಗಿತ್ತು ಸರ್, ಅವ್ರದ್ದು ಮನ್ನಾ ಆಗಿತ್ತಂತಂದ್ರೆ ಸರ್. ಅವ್ರ ಎಷ್ಟಾಗಿದ್ಯಂತೆ? ಅದು ಎಷ್ಟಾಯ್ತು ನಾನು ಕೇಳಿಲ್ಲ ಸರ್. ಅಂದ್ರೆ ನಾನು ಬೇರೆ ತಾಲೂಕಿನವ್ರಿ, ನಾ ಅಲ್ಲಿ ಬರುತ್ತೆ ನೋಡ್ಕೆ ವಿಚಾರ ಮಾಡಿದ್ದು. ಯಾಕೆ ವಿಚಾರ ಈ ತರ ಯಾಕೆ ಗಳೆ ಹೊಡ್ಯಾತ್ರಿ ನೀವು ಯಾಕೆ ಅಂತ ಕೇಳಿದಾಗ ಅವ್ರು ನಮ್ಗೆ ಪ್ರಾಬ್ಲಮ್ ಇದು ಈ ತರ ಪ್ರಾಬ್ಲಮ್ ಆಗೈತ್ರಿ, ಅದಕ್ಕೆ ಏನೋ ಗಳೆ ಹೊಡ್ಯಾತ್ರಿ ಅಂತ ಹೇಳಿದ್ರು ಸರ್ ನಮ್ಗೆ. ಯಾಕೆ ಕೇಳಿದೆ ಅಂತ ಹೇಳಿದ್ರೆ, ಸರ್ ರೈತರ ಲೈಫ್ ನ ಉದ್ಧಾರ ಮಾಡ್ಬೇಕು ಅಂತ ಹೇಳಿದ್ರೆ ಓವರ್ ಆಲ್ ಆಗಿ ಅವರ ಜೀವನ ಗುಣಮಟ್ಟ, ಅವ್ರಿಗೆ ಉತ್ತಮ ಬೆಳೆ ಬರೋ ರೀತಿಯಾಗಿ ನೋಡ್ಕೋಬೇಕು. ಓವರ್ ಆಲ್ ಆಗಿ ಅವರ ಪರಿಸ್ಥಿತಿಯನ್ನ ಸುಧಾರಿಸಬೇಕು. ಬರೀ ಚುನಾವಣೆ ಬಂದ ತಕ್ಷಣ ಒಂದಷ್ಟು ಬಿಡಿಗಾಸಿನ ಸಾಲವನ್ನ ಮನ್ನಾ ಮಾಡಿದ ಕೂಡಲೇ ರೈತರ ಪರಿಸ್ಥಿತಿ ಬದಲಾಗಲ್ಲ, ಅದು ಹೀಗೆ ಇರುತ್ತೆ ಅನ್ನೋದಕ್ಕೆ ಅದನ್ನ ಕೇಳಿದೆ ಅಷ್ಟೇ. ಹೌದು ಸರ್. ಈಗ ನಮ್ಗೇನಾಗಬೇಕಾಗಿತ್ತು, ನಮ್ಮ ಉತ್ತರ ಕರ್ನಾಟಕ ಮಾದಾವಿ ನದಿ ಕೂಡಿಸ್ಬೇಕ್ರಿ. 24 ತಾಸು ಕರೆಂಟ್ ಕೊಟ್ಟದ್ದಾದ್ರೆ ನಮ್ಗೆ ಯಾವ ಸಾಲ ಮನ್ನಾ ಮಾಡೋದು ಬೇಡ, ಏನು ಬೇಡ. ನೀರಿಂದ ಏನಿರೋದು ರೈತರಿಗೆ ನೀರಿಂದ ಸರ. ಮಾದಾವಿ ನದಿ ಒಂದು ಕೂಡಿಸ್ಬಿಟ್ಟು ಕ್ಲಿಯರ್ ನಮ್ಗೆ ಯಾವ್ದು ತರ ನಮ್ಗೆ ರೈತರಿಗೆ ಯಾವ್ದು ತರ ತೊಂದರೆ ಆಗೋದಿಲ್ಲ ಸರ್. ಯಾಕಂದ್ರೆ ನೀರಾವರಿ ಜಾಸ್ತಿ ಆಕವ್ರಿ, ಅಂತರ್ಜಲ ಹೆಚ್ಚಾಕತ್ರಿ, ರೈತರಿಗೆ ಅನುಕೂಲ ಆಗತ್ ಸರ. ಇದ ನಮ್ಮ ಉದ್ದೇಶ ಸರ. ಹಲೋ, ಎಸ್, ಧನ್ಯವಾದ ಗೋದಪ್ಪ ಪಟೇಲ್. ಇದು ರೈತ ಮುಖಂಡ ಗೋದಪ್ಪ ಪಟೇಲ್ ಅವರ ಮಾತು. ಅವರು ಇದೇ ಮಾತನ್ನ ಹೇಳ್ತಾ ಇದ್ರು. ಚುನಾವಣೆ ಹತ್ತಿರ ಬಂದಾಗ ಒಂದಷ್ಟು ಬಿಡಿಗಾಸಿನ ಸಾಲವನ್ನ ಮನ್ನಾ ಮಾಡಿದ ಕೂಡಲೇ ರೈತರ ಜೀವನದಲ್ಲಿ ಏನು ಸುಧಾರಣೆ ಆಗಲ್ಲ, ಅವರ ಪರಿಸ್ಥಿತಿ ಹೀಗೆ ಇರುತ್ತೆ ಅನ್ನುವಂಥ ಮಾತನ್ನ ಅವರು ಕೂಡ ಹೇಳ್ತಾ ಇದ್ರು. ಈಗ ಕಿತ್ತೂರು ತಹಶೀಲ್ದಾರ್ ಪ್ರವೀಣ್ ಅವರು ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್ ಅವರ, ಇಲ್ಲಿ ರೈತ ಫ್ಯಾಮಿಲಿ ಏನಿದೆ, ಇವರಿಗೆ ಉಳುಮೆ ಮಾಡೋಕೆ ಇವರ ಬಳಿ ಯಂತ್ರಗಳು ಇಲ್ಲ, ಎತ್ತುಗಳು ಕೂಡ ಇಲ್ಲ. ಬರಗಾಲ ಬಂದಾಗ ಅದನ್ನೆಲ್ಲ ಮಾರಿದ್ದಾರೆ, ಸಾಕ್ಲಿಕ್ಕೆ ಸಾಧ್ಯ ಆಗದೆ. ಈಗ ಮಳೆ ಬಂತು, ಉಳುಮೆ ಮಾಡಬೇಕು ಅಂತ ಹೇಳಿದ್ರು ಕೂಡ ಅವರ ಬಳಿ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ. ತಾವೇ ಪ್ರಾಣಿಗಳಂತೆ ಅವರು
ಹೆಗಲನ್ನ ಕೊಟ್ಟು ಉಳುಮೆ ಮಾಡ್ತಾ ಇದ್ದಾರೆ ಪ್ರವೀಣ್ ಅವರೇ. ಇಂಥ ಪರಿಸ್ಥಿತಿ ಇದೆ ರೈತರದ್ದು ಅಲ್ಲಿ. ಹೇಳಿ ಸರ್. ಹೇಳಿ ಸರ್. ಕೇಳಿಸ್ತಾ ಇದೆಯಾ ಪ್ರವೀಣ್ ಅವರಿಗೆ? ಕೇಳಿಸ್ತಾ ಇದೆ, ಹೇಳಿ ಸರ್. ನಿಮ್ ಗಮನಕ್ಕೆ ಬಂತಾ ಈ ರೈತ ಕುಟುಂಬದ ಬಗ್ಗೆ? ಇಲ್ಲ ಬಂದಿಲ್ಲ ಸರ್. ಇಲ್ಲೊಂದು ರೈತ ಕುಟುಂಬ, ತಮ್ಮ 4 ಎಕರೆ ಜಮೀನಿದೆ ಅವ್ರ ಬಳಿ. ಅದನ್ನ ಉಳುಮೆ ಮಾಡೋಕೆ ಅವರ ಬಳಿ ಹಣ ಇಲ್ಲ, ಹಾಗೆ ಎತ್ತುಗಳು ಕೂಡ ಇಲ್ಲ, ಬಾಡಿಗೆಗೆ ತರಕ್ಕೆ ಹಣ ಕೂಡ ಇಲ್ಲ, ಹಾಗೆ ಯಾವುದೇ ರೀತಿ ಮಷಿನರಿ ಯಂತ್ರೋಪಕರಣ ಏನೂ ಇಲ್ಲ. ಅದಕ್ಕೆ ಇವರೇ ಆ ನೊಗಕ್ಕೆ ಹೆಗಲನ್ನ ಕೊಟ್ಟು, ಈ ಕುಟುಂಬದವ್ರು ಏನಿದ್ದಾರೆ ಫ್ಯಾಮಿಲಿ ಮೆಂಬರ್ಸ್, ಇವರೇ 4 ಜನ, ಚಿಕ್ಕ ಹುಡುಗ ಬೇರೆ ಒಬ್ಬ ಇದ್ದಾನೆ, ಇವರೇ ಹೆಗ್ಲು ಕೊಟ್ಟು ಅಲ್ಲಿ ನೆಲವನ್ನ ಸಜ್ಜುಗೊಳಿಸ್ತಾ ಇದ್ದಾರೆ ಕೃಷಿ ಮಾಡೋಕೆ. ಈ ಪರಿಸ್ಥಿತಿ ರೈತರದ್ದಿದೆ ಅಲ್ಲಿ. ಏನ್ ಮಾಡ್ತಿದೆ ತಾಲೂಕು ಆಡಳಿತ, ಜಿಲ್ಲಾಡಳಿತ, ಜನಪ್ರತಿನಿಧಿಗಳೆಲ್ಲ ಏನ್ ಮಾಡ್ತಿದ್ದಾರೆ ಅಂತ? ಅಲ್ಲ, ಇದು ನಮ್ಗೆ ಗಮನಕ್ಕೆ ಬಂದಿಲ್ಲ ಸರ್. ಅದು ಇವನ್ನ ಚೆಕ್ ಮಾಡ್ತೇನೆ ಸರ್, ಅದು ಏನಂತ ಹೇಳಿ ಹೇಳ್ತಾರೆ. ಅಲ್ಲ, ಇಲ್ಲಿ ನಾ ಕೇಳ್ತಾ ಇರೋದು ಏನಂತ ಹೇಳಿದ್ರೆ, ಕಳೆದ 3-4 ವರ್ಷಗಳಿಂದ ಬರಗಾಲ ಇತ್ತಲ್ಲ, ಆ ಸಂದರ್ಭದಲ್ಲಿ ಜಾನುವಾರುಗಳಿಗೆ ಮೇವಿಲ್ಲ, ಅವುಗಳನ್ನ ಸಾಕಾಗಲ್ಲ, ಕುಡಿಯೋಕೆ ನೀರಿಲ್ಲ, ಹಾಗೂ ಅವಕ್ಕೆ ಮೇವಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ರೈತರೆಲ್ಲ ಏನ್ ಮಾಡಿದ್ದಾರೆ, ಜಾನುವಾರುಗಳನ್ನ ಮಾರ್ಕೊಂಡಿದ್ದಾರೆ. ನಮ್ಮಲ್ಲಿ ಬಿಡ್ರಿ, ನಿಮ್ಮಲ್ಲೇ ಆಗಿರೋದು ತೆರೆದಿದ್ದೇವೆ ನಾವು. ನೀವು ಇಲ್ಲ ಅಂತ ಅನ್ಕೊಂಡು ಮೇವು ಬ್ಯಾಂಕ್ ನಾವು ತೆಗೆದಿದ್ದೇವೆ, ನಮ್ಮಲ್ಲಿ ಇದೆ ಮೇವು ಬ್ಯಾಂಕ್ ಚಾಲು ಇದೆ. ಎಲ್ಲ ತೆಗಿತೀರಾ, ಬಟ್ ರೈತರಿಗೆ ತಲುಪಲ್ಲ ಅಷ್ಟೇ ಅದು ಪ್ರವೀಣ್ ಅವರೇ. ಸ್ವಲ್ಪ ರೈತರು ಬಂದು ತಗೊಂಡ್ ಹೋಗ್ಬೇಕ್ರಿ ಅವನ್ನ. ನಮ್ಮಲ್ಲಿ ರಿಯಾಯಿತಿ ದರದಲ್ಲಿ ಇರುತ್ತಲ್ಲ, ಅವ್ರು ಬಂದು ನಾವೆಲ್ಲ ಘೋಷಣೆ ಮಾಡಿದ್ವಿ, ನಮ್ಮಲ್ಲಿ 2 ರೂಪಾಯಿದಂಗೆ ಕೆಜಿ ಹಂಗೆ ಮೇವು ಇದೆ, ಮೇವು ಬಂದು ತಗೊಂಡ್ ಹೋಗ್ಬೇಕು ಅವ್ರು. ಅದ್ರದ್ದೇನು ತೊಂದ್ರೆ ಇಲ್ಲ. ನಮ್ಮಲ್ಲಿ ಮೇವು ಬ್ಯಾಂಕ್ ಇದೆ ರೀ, ಮೇವು ಬ್ಯಾಂಕ್ ಪ್ರಾರಂಭ ಇದೆ. ಸೊ ಈಗ ರೈತರ ಈ ಪರಿಸ್ಥಿತಿಗೆ ನೀವ್ ಯಾರು ಕೂಡ ಜವಾಬ್ದಾರ ಅಲ್ವೇ ಅಲ್ಲ ಈಗ? ಹಂಗೆಲ್ಲ ಹೇಳ್ತಾ ಇರಲ್ಲ. ನಾ ಈಗ ನೋಡ್ತೇನೆ ಅದನ್ನ, ನೀವು ಏನ್ ಮಾರ್ಗನಕೊಪ್ಪದ ಏನ್ ಹೇಳಿದ್ರಲ್ಲ, ಅದನ್ನ ನಾನು ಪರಿಶೀಲನೆ ಮಾಡಿ ನೋಡ್ತೇನೆ, ನೋಡಿ ರಿಪೋರ್ಟ್ ಮಾಡ್ತೇನೆ ಅದನ್ನ. ಯಾಕಂದ್ರೆ ಈಗಿನ ಕಾಲದಲ್ಲೂ ಕೂಡ ಪ್ರಾಣಿಗಳ ಬದಲಿಗೆ ರೈತರು ಹೆಗಲು ಕೊಡ್ತಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಇದು ನಾಚಿಕೆಗೇಡಿನ ವಿಚಾರ ಪ್ರವೀಣ್ ಅವರೇ. ಹೌದು. ಥ್ಯಾಂಕ್ ಯು ತಾವು ಪ್ರತಿಕ್ರಿಯೆ ಕೊಡೋದಕ್ಕಾಗಿ. ಧನ್ಯವಾದ ಪ್ರವೀಣ್ ಅವರೇ.